ಕೆಲವು ರಸ್ತೆಗಳಿರ್ತವೆ. ಅವು ಬರೀ ದಾರಿಗಳಾಗಿರಲ್ಲ. ಅವು ತಮ್ಮೊಳಗೆ ಎಷ್ಟೋ ನೆನ್ಪುಗಳನ್ನ, ಬಗೆಹರಿಯದ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿರ್ತವೆ. ಬನ್ನಿ, ಇವತ್ತು ನಾವು ಕರ್ನಾಟಕದ ಅಂಥದ್ದೇ ಒಂದು ನಿರ್ಜನ ರಸ್ತೆಯಲ್ಲಿ ನಡೆದ 2 ವಿಚಿತ್ರ ಘಟನೆಗಳ ಬಗ್ಗೆ ನೋಡೋಣ. ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ. ಕರ್ನಾಟಕದ ಗ್ರಾಮೀಣ ಭಾಗದ ಒಂದು ನಿರ್ಜನ ರಸ್ತೆ. ಒಬ್ರೇ ಪ್ರಯಾಣ ಮಾಡ್ತಿದ್ದೀರಿ. ಸುತ್ತ ಪೂರ್ತಿ ಕತ್ಲು. ಆಗ ನಿಧಾನವಾಗಿ ಒಂದು ಅರಿವಾಗುತ್ತೆ. ಆ ದಾರಿಯಲ್ಲಿ ಪ್ರಯಾಣ ಮಾಡ್ತಿರೋದು ಒಬ್ರೇ ಅಲ್ಲ ಅಂತ. ನಮ್ಮ ಮೊದಲ ಕಥೆ 23 ವರ್ಷದ ಕಾರ್ತಿಕ್ನದ್ದು. ಹಳ್ಳಿಯ ಜಾತ್ರೆಯೆಲ್ಲ ಮುಗಿಸಿ ತಡರಾತ್ರಿಯಲ್ಲಿ ತನ್ನ ಬೈಕ್ನಲ್ಲಿ ಮನೆಗೆ ಹೊರಟಿದ್ದ. ಅವನಿಗೇನು ಗೊತ್ತಿತ್ತು, ಆ ರಾತ್ರಿಯ ಸವಾರಿ ಅವನ ಜೀವನದಲ್ಲೇ ಮರೆಯಲಾಗದ ಒಂದು ಭಯಾನಕ ಅನುಭವ ಆಗತ್ತೆ ಅಂತ. ಸರಿ, ಕಾರ್ತಿಕ್ನ ಈ ಭಯದ ಪಯಣ ಶುರುವಾಗಿದೇಗೆ ಅಂತ ನೋಡೋಣ. ರಾತ್ರಿ ಸುಮಾರು 10 ಗಂಟೆ. ಸ್ನೇಹಿತರು ಎಷ್ಟೇ ಬೇಡ ಅಂದ್ರೂ ಕೇಳ್ದೆ ಕಾರ್ತಿಕ್ ಒಬ್ಬನೇ ಹಳ್ಳಿಯಿಂದ ಹೊರಡ್ತಾನೆ. ಮಧ್ಯರಾತ್ರಿ ಹೊತ್ತಿಗೆ ಆ ಕಾಡಿನ ನಿರ್ಜನ ರಸ್ತೆಯಲ್ಲಿ ಒಬ್ಬ ಮಹಿಳೆ ಕೈ ಅಡ್ಡ ಆಗ್ತಿದ್ದಾಳೆ. ಅಲ್ಲಿಂದ ಕೆಲವೇ ನಿಮಿಷಗಳಲ್ಲಿ ಘಟನೆಗಳು ಒಂದು ಭಯಾನಕ ತಿರುವು ಪಡ್ಕೊಳ್ತವೆ. ಕಾರ್ತಿಕ್ಗೆ ಏನೋ ಸರಿಯಿಲ್ಲ ಅಂತ ಅನ್ಸೋಕೆ ಶುರುವಾಗತ್ತೆ. ಯಾಕಂದ್ರೆ ಆಕೆ ನೋಡಕ್ಕೆ ಸುಂದರವಾಗಿದ್ರು ಅವಳಿಂದ ಒಂದು ರೀತಿ ಕೆಟ್ಟ ವಾಸನೆ ಬರ್ತಾಯಿತ್ತು. ಅಷ್ಟೇ ಅಲ್ಲ, ಅವಳತ್ರ ಯಾವುದೇ ಲಗೇಜ್ ಇರಲಿಲ್ಲ. ಎಲ್ಲಕ್ಕಿಂತ ಶಾಕಿಂಗ್ ಅಂದ್ರೆ, ಅವಳು ಬೈಕ್ ಹತ್ತಿದಾಗ ಕಾರ್ತಿಕ್ಗೆ ಸ್ವಲ್ಪನೂ ಭಾರ ಅನ್ಸಲೇ ಇಲ್ಲ. ಪ್ರತಿಯೊಂದು ಸುಳಿವು ಒಂದೇ ಸತ್ಯವೆಂದ ಹೇಳ್ತಾಯಿತ್ತು: ಈಕೆ ಸಾಮಾನ್ಯ ಹೆಂಗಸಲ್ಲ. ಆ ಪಾಳು ಬಿದ್ದ ಖಾಲಿ ಬಸ್ ಸ್ಟಾಪಿನಿಂದ ಒಂದು ಧ್ವನಿ ಕೇಳಿಸುತ್ತೆ. ಆ ಆಜ್ಞೆ ಕಾರ್ತಿಕ್ನ ಬೆನ್ನುಮೂಳೆಯಲ್ಲಿ ನಡುಕ ಹುಟ್ಟಿಸುತ್ತೆ. ಅದು ಅವನ ಭಯವನ್ನ ಖಚಿತಪಡಿಸಿಬಿಡುತ್ತೆ. ಒಂದು ಕ್ಷಣನೂ ಹಿಂದಿರುಗಿ ನೋಡೋ ಧೈರ್ಯ ಮಾಡದೆ ಅವನಲ್ಲಿಂದ ಪರಾರಿಯಾಡ್ತಾನೆ. ಕಾರ್ತಿಕ್ಗೆ ಆದ ಅನುಭವ ಏನೋ ವಿಶಿಷ್ಟ ಅನ್ಸ್ಬಹುದು. ಆದರೆ ಈ ಅನುಭವ ಆದಿದ್ದು ಅವನೊಬ್ಬನಿಗೆ ಅಲ್ಲ. 2 ವರ್ಷಗಳ ಹಿಂದೆ ಅದೇ ರಸ್ತೆಯಲ್ಲಿ 27 ವರ್ಷದ ಫೋಟೋಗ್ರಾಫರ್ ಪವನ್ ಕೂಡ ಇದೇ ಥರದ ಒಂದು ಭಯಾನಕ ಅನುಭವವನ್ನೇ ಎದುರಿಸಿದ್ದ. ಪವನ್ ನೋಡಿದ ದೃಶ್ಯ ಇದೆಯಲ್ಲ, ಅದು ಯಾರನ್ನಾದ್ರೂ ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತೆ. ಹಿಂದಿನಿಂದ ನೋಡಿದ್ರೆ ಅವಳು ಸುಮಾರು 28 ವರ್ಷದ ಹುಡುಗಿ ಥರ ಕಾಣ್ತಾಳೆ. ಆದರೆ ಅವಳು ಮುಖ ತಿರುಗಿಸಿದಾಗ 80 ವರ್ಷದ ಮುದುಕಿಯ ಸುಕ್ಕುಗಟ್ಟಿದ ಮುಖ. ಈ ಅಸಾಧ್ಯವಾದ ದೃಶ್ಯ ಅವನನ್ನು ಅಲ್ಲೇ ಗಲಿಬಿಲಿಗೊಳಿಸಿಬಿಡುತ್ತೆ. ಪವನ್ ಕಥೆ ಇನ್ನಷ್ಟು ಮಿಸ್ಟೀರಿಯಸ್ ಆಗಿದೆ. ಅವನು ನೋಡಿದ ಆ ವಿಚಿತ್ರ ಹೆಂಗಸು ಇದ್ದಕ್ಕಿದ್ದಂತೆ ಮಾಯವಾಗಿ ಬಿಡ್ತಾಳೆ. ಅವನು ಗಾಬರಿಯಿಂದ ಮುಂದೆ ಸಾಕ್ತಿದ್ದಂತೆ ರಸ್ತೆಯಲ್ಲಿ ಇನ್ನೊಬ್ಬ ನಿಗೂಢ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ. ಇದು ಕಾಕತಾಳೀಯ ಅಂತೂ ಆಗಿರ್ಲಿಲ್ಲ. ಪೂಜಾರಿ ಥರ ಕಾಣ್ತಿದ್ದ ಆ ಮುದುಕ ಒಂದು ಎಚ್ಚರಿಕೆ ಕೊಡ್ತಾನೆ. ಅದು ಪವನ್ನನ್ನು ತಲ್ಲಣಗೊಳಿಸುತ್ತೆ. ಆಕೆ ಸೇಡು ತೀರ್ಸ್ಕೊಳ್ಳೋಕೆ ಕಾಯ್ತಿದ್ದಾಳೆ. ಇಷ್ಟ್ ಹೇಳಿ ಅವನು ಬಂದಷ್ಟೇ ವೇಗವಾಗಿ ಕತ್ತಲಲ್ಲಿ ಮಾಯವಾಗಿ ಬಿಡ್ತಾನೆ. ಸರಿ, ಈಗ ನಮ್ಮ ಮುಂದೆ 2 ಕಥೆಗಳಿವೆ. ಇವು ಬೇರೆ ಬೇರೆ ಘಟನೆಗಳಾ ಅಥವಾ ಒಂದೇ ದೊಡ್ಡ ಕಥೆಯ 2 ಭಾಗಗಳಾ? ಈ ಘಟನೆಗಳ ನಡುವೆ ಇರೋ ವಿಚಿತ್ರ ಹೋಲಿಕೆಗಳನ್ನು ಗಮನಿಸಿದಾಗ ಒಂದು ದೊಡ್ಡ ರಹಸ್ಯದ ಸುಳಿವು ಸಿಗೋಕೆ ಶುರುವಾಗುತ್ತೆ. ಈ 2 ಕಥೆಗಳನ್ನು ನಾವು ಹೋಲಿಸಿ ನೋಡಿದಾಗ ಒಂದು ಅಚ್ಚರಿಯ ಪ್ಯಾಟರ್ನ್ ಕಾಣಿಸುತ್ತೆ. ಇಬ್ಬರೂ ಒಬ್ರೇ ಬೈಕ್ನಲ್ಲಿ ಹೋಗ್ತಿದ್ರು. ಇಬ್ಬರೂ ಇದ್ದಿದ್ದು ಅದೇ ನಿರ್ಜನ ರಸ್ತೆಯಲ್ಲಿ. ಇಬ್ಬರಿಗೂ ತಡರಾತ್ರಿಯಲ್ಲಿ ಒಂದೇ ರೀತಿಯ ಹೆಣ್ಣಿನ ಆತ್ಮ ಎದುರಾಗಿತ್ತು. ಇದು ಬರೀ ಕಾಕತಾಳೀಯ ಇರೋಕೆ ಸಾಧ್ಯನಾ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಇದೆಯಾ? ಹಾಗಾದ್ರೆ ಈ ಭಯಾನಕ ಘಟನೆಗಳ ಹಿಂದಿನ ಅಸಲೀ ಕಾರಣವಾದರೂ ಏನು? ಮೂಲ ಕಥೆಗಳಲ್ಲಿ ಸಿಕ್ಕಿರೋ ವಿವರಣೆಗಳು ಈ ರಹಸ್ಯದ ಮೇಲೆ ಇನ್ನಷ್ಟು ಬೆಳಕು ಚೆಲ್ತವೆ. ಮೊದಲ ಪ್ರಶ್ನೆ: ಕಾರ್ತಿಕ್ ಆ ರಾತ್ರಿ ಹೇಗೆ ಬಚಾವಾದ? ಸ್ವಾಮೀಜಿಯವರ ಪ್ರಕಾರ ಅದಕ್ಕೆ ಕಾರಣ ಅವನ ಬೈಕಿಗೆ ದೇವಸ್ಥಾನದಲ್ಲಿ ಮಾಡಿಸಿದ್ದ ಪೂಜೆ. ಆ ದೈವಿಕ ಶಕ್ತಿಯೇ ದುಷ್ಟಶಕ್ತಿಯಿಂದ ಅವನಿಗೆ ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡಿತ್ತು. ಅಂದ್ರೆ ಕಾರ್ತಿಕ್ ಬೈಕ್ ಮೇಲೆ ಯಾರೂ ಕೂತಿರ್ಲಿಲ್ವಾ? ಸ್ವಾಮೀಜಿಯವರ ಪ್ರಕಾರ ಇಲ್ಲ. ಅದು ಬರೀ ಒಂದು ಭ್ರಮೆ. ಆ ಆತ್ಮವು ಕಾರ್ತಿಕ್ನನ್ನು ಬೈಕ್ನಿಂದ ಇಳಿಸಿ ಅವನನ್ನು ದುರ್ಬಲ ಮಾಡಿ ತನ್ನ ವಶಕ್ಕೆ ತಗೊಳ್ಳೋಕೆ ಹೆಣೆದ ಒಂದು ಮಾಯಾಜಾಲವಷ್ಟೇ. ಈ ಘಟನೆ ನಡೆದು ಕೆಲವು ದಿನಗಳ ನಂತರ ಪವನ್ಗೆ ಒಂದು ವಿಚಿತ್ರವಾದ ಕನಸು ಬೀಳುತ್ತೆ. ಅದರಲ್ಲಿ ರಸ್ತೆಯಲ್ಲಿ ಕಂಡಿದ್ದ ಅದೇ ಮುದುಕ ಮತ್ತೆ ಕಾಣಿಸ್ಕೊಂಡು ಆ ಪ್ರೇತದ ಹಿಂದಿರೋ ಒಂದು ದುರಂತ ಕಥೆಯನ್ನ ಬಿಚ್ಚಿಡ್ತಾನೆ. ಆ ಕಥೆ ಎಲ್ಲವನ್ನೂ ಬದಲಾಯಿಸ್ಬಿಡುತ್ತೆ. ಆ ಕನಸಿನಲ್ಲಿ ಗೊತ್ತಾದ ಕತೆ ಆ ಆತ್ಮದ ಅಲೆದಾಟಕ್ಕೆ ಒಂದು ಕಾರಣ ಕೊಡುತ್ತೆ. 100 ವರ್ಷಗಳ ಹಿಂದೆ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು. ಅವಳ ಕೊಲೆಗಾರ ತಪ್ಸ್ಕೊಂಡ್ಬಿಟ್ಟ. ಅನ್ಯಾಯಕ್ಕೆ ಒಳಗಾದ ಅವಳ ಆತ್ಮ ಇವತ್ತಿಗೂ ಸೇಡು ತೀರಿಸ್ಕೊಡೋಕೆ ಆ ರಸ್ತೆಯಲ್ಲಿ ಅಲೆಯುತ್ತಿದೆ. ಆದ್ರೆ ಈ ಕಥೆಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಟ್ವಿಸ್ಟ್ ಅಂದ್ರೆ, ಪವನಿಗೆ ಎಚ್ಚರಿಕೆ ಕೊಟ್ಟಿದ್ನಲ್ಲ ಆ ಮುದುಕ, ಆತ ಬೇರೆ ಯಾರೂ ಅಲ್ಲ, 100 ವರ್ಷಗಳ ಹಿಂದೆ ಕೊಲೆಯಾದ ಆ ಹೆಣ್ಣಿನ ತಂದೆ ವೆಂಕಟಾಚಲ ಅವರ ಆತ್ಮವೇ ಅದು.
ತನ್ನ ಮಗಳ ಸೇಡಿನ ಕಥೆಯಲ್ಲಿ ಬೇರೆ ಯಾರೂ ಸಿಕ್ಕಿಹಾಕೊಳ್ಬಾರ್ದು ಅಂತ ಎಚ್ಚರಿಸೋಕ್ ಬಂದಿತ್ತು. ಸರಿ, ಈಗ ಕಾರ್ತಿಕ್ ಮತ್ತು ಪವನ್ ಈ ಇಬ್ಬರ ಅನುಭವಗಳನ್ನು ಒಟ್ಟಿಗೆ ತರೋಣ. ಈ ಎರಡು ಘಟನೆಗಳು ಒಂದೇ ನಾಣ್ಯದ ಎರಡು ಮುಖಗಳ ಥರ ಕಾಣ್ತಿವೆ, ಆದರೆ ಒಂದು ಅಂತಿಮ ಪ್ರಶ್ನೆ ಮಾತ್ರ ಹಾಗೇ ಉಳಿದುಕೊಂಡಿದೆ. ಹಾಗಾದರೆ ನಾವು ಕೇಳಿದ್ದು ಎರಡು ಬೇರೆ ಬೇರೆ ಭಯಾನಕ ಕಥೆಗಳನ್ನ, ಅಥವಾ ಒಂದೇ ಶತಮಾನದಷ್ಟು ಹಳೆಯ ದುರಂತದ ಎರಡು ಪ್ರತಿಧ್ವನಿಗಳನ್ನ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಆ ನಿರ್ಜನ ರಸ್ತೆಯ ಕತ್ತಲಲ್ಲೇ ಎಲ್ಲೋ ಅಡಗಿರಬಹುದು.